ನಾಯಿ ಮಾಂಸ ಸಾಗಾಟ ಮಾಡಿದ್ದಾರೆ ಅನ್ನುವ ಆರೋಪ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕೇಳಿಬಂದಿತ್ತು. ಆ ವಿಚಾರದಲ್ಲಿ ಎಸಿಪಿ ಚಂದನ್ಗೆ ಆವಾಜ್ ಹಾಕಲಾಗಿದೆ. ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. ಆವಾಜ್ ಹಾಕಿದ್ಯಾರು? ಮಾಜಿ ಸಂಸದರು ಪ್ರತಾಪ್ ಸಿಂಹ. ಎಸಿಪಿ ಚಂದನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾಳೆ ಸ್ಟೇಷನ್ ಬರ್ತೀನಿ, ನೀವು ಇರಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಸಹೋದರ ಪುನೀತ್ ಕೆರೆಹಳ್ಳಿ ಬಿಡುಗಡೆ ಆಗಿದ್ದಾನೆ. ಆದರೆ ಆತನನ್ನು ಠಾಣೆಯಲ್ಲಿ ಬೆತ್ತಲೆಗೊಳಿಸಿ ಹಿಂಸೆ ಕೊಟ್ಟಿದ್ದೀರಿ. ಆರೋಪ ಮಾಡಿದಂಥ ವ್ಯಕ್ತಿಯನ್ನು ಎತ್ತಾಕೊಂಡು ಹೋಗಿ ಆತನನ್ನು ಬೆತ್ತಲೆ ಮಾಡಿದ್ದೀರಿ. ಆತನ ಮೇಲೆ ಮನಸೋಯಿಚ್ಚಿ ಹಲ್ಲೆ ಮಾಡಿದ್ದೀರಿ. ಆರೋಪಿ ಪುನೀತ್ ಕೆರೆಹಳ್ಳಿ ಪರ ಪ್ರತಾಪ್ ಸಿಂಹ ಬ್ಯಾಟ್ ಬೀಸಿದ್ದಾರೆ. ಪೊಲೀಸ್ ಅಧಿಕಾರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ನಾನು ಸ್ಟೇಷನ್ಗೆ ಬರ್ತೀನಿ, ನೀವು ಇರಬೇಕು. ಆ ಬಗ್ಗೆ ನಾನು ಮಾತಾಡಬೇಕು. ಎಸಿಪಿ ಚಂದನ್ ಅವರೇ, ಅವರನ್ನು ಪುನೀತ್ ಕೆರೆಹಳ್ಳಿ ಅವರನ್ನು ವಿವಸ್ತ್ರ ಮಾಡಿ ಅವರಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರುವಂಥ ನೀವು, ನಾನು ನಾಳೆ ಸ್ಟೇಷನ್ಗೆ ಬಂದಾಗ ನೀವು ಅಲ್ಲಿ ಇರಬೇಕು ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಂದಿಷ್ಟು ಜನ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಅವರ ಪೋಸ್ಟ್ಗೆ ಜೈಕಾರ ಧಿಕಾರ ಹಾಕ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಪ್ರತಾಪ್ ಸಿಂಹ ಅವರ ನಡೆಯನ್ನು ಖಂಡಿಸ್ತಿದ್ದಾರೆ. ಪ್ರತಾಪ್ ಸಿಂಹ ಅವರ ವಿರೋಧಿಗಳು, ಪುನೀತ್ ಕೆರೆಹಳ್ಳಿ ಅವರ ವಿರೋಧಿಗಳು ಪ್ರತಾಪ್ ಸಿಂಹ ಅವರ ಈ ನಡೆ ಸರಿಯಲ್ಲ ಅನ್ನೋ ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ. ಇದೇ ಪೋಸ್ಟ್. ಸಹೋದರ ಪುನೀತ್ ಕೆರೆಹಳ್ಳಿ ಬಿಡುಗಡೆ ಆಗಿದ್ದಾನೆ. ಆತನನ್ನು ಠಾಣೆಯಲ್ಲಿ ಬೆತ್ತಲುಗೊಳಿಸಿ ಹಿಂಸೆ ಕೊಟ್ಟಿರುವ ಎಸಿಪಿ ಚಂದನ್, ನಾಳೆ ಸ್ಟೇಷನ್ಗೆ ಬರ್ತೀನಿ, ನೀವು ಇರಬೇಕು, ಇಷ್ಟೇ, ಮತ್ತೇನೂ ಇಲ್ಲ, ನೀವು ಇರಬೇಕು ಅನ್ನೋದನ್ನು ಒಂದು ಮೆನ್ಷನ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಸ್ಟೇಷನ್ಗೆ ಬರೋ ಸಂದರ್ಭದಲ್ಲಿ ಎಸಿಪಿ ಚಂದನಲ್ಲಿ ಇರಬೇಕು, ನಾನು ಪ್ರಶ್ನೆ ಮಾಡ್ತೀನಿ, ಆ ಸಂದರ್ಭದಲ್ಲಿ ನೀವು ಉತ್ತರ ಕೊಡಬೇಕಾಗತ್ತೆ ಅನ್ನುವ ವಾರ್ನಿಂಗ್ ಇದು. ಮತ್ತು ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅನ್ನೋದೇ ಹೌದು ಅಂತಂದರೆ, ಬೆತ್ತಲೆಗೊಳಿಸಿ ಹಲ್ಲೆ ಮಾಡುವಷ್ಟರ ಮಟ್ಟಕ್ಕೆ ಯಾಕೆ ಹೋಗಿದ್ದಾರೆ ಪೊಲೀಸರು ಅನ್ನೋದು ಕೂಡ ಇನ್ನೊಂದು ಕಡೆ ಪ್ರಶ್ನೆನೇ. ಯಾಕೆ ಅಂತಂದರೆ, ಇಲ್ಲಿ ಆರೋಪಿ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿರೋದು ಇಲ್ಲಿ ನಾಯಿ ಮಾಂಸ ಸಪ್ಲೈ ಆಗ್ತದೆ, ಅಟ್ಲೀಸ್ಟ್ ಇದು ತಿನ್ನೋದಕ್ಕೆ ಯೋಗ್ಯವಾದಂಥ ಮಾಂಸ ಅಲ್ಲ, ಅಕ್ರಮವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಮಾಂಸ ಸರಬರಾಜು ಮಾಡೋ ಕೆಲಸ ನಡೀತಾ ಇದೆ, ಅದು ಸರಿಯಲ್ಲ ಅಂಥೇಳಿ ಅಲ್ಲಿ ಅಪೋಸ್ ಮಾಡೋದಕ್ಕೆ ಬಂದಂಥವರನ್ನೇ ನೀವು ಅರೆಸ್ಟ್ ಮಾಡಿದ್ರಿ, ಕರ್ಕೊಂಡು ಹೋಗ್ತೀರಿ, ಕಾನೂನು ಸುವ್ಯವಸ್ಥೆ ಓಕೆ, ಬಟ್ ಬೆತ್ತಲುಗೊಳಿಸಿ ಹಲ್ಲೆ ಮಾಡಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನು ಪ್ರತಾಪ್ ಸಿಂಹ ಈಗ ಇಟ್ಟಿದ್ದಾರೆ.